ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಆಗಿತ್ತು. ರಾಮ ಮಂದಿರ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇತ್ತು. ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವ ಪಡೆದಿದೆ ಉಗ್ರ ವೈದ್ಯೆಯ ಹೇಳಿಕೆ. ಅಯೋಧ್ಯೆ ಟಾರ್ಗೆಟ್ ಅಂತ ಹೇಳಿದ್ರು. ಅಯೋಧ್ಯೆಯಲ್ಲಿ ನವೆಂಬರ್ 25ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು, ನಿಗದಿಯಾಗಿತ್ತು. ಅಯೋಧ್ಯೆ ವಾರಣಾಸಿಯ ಉಗ್ರರ ಟಾರ್ಗೆಟ್ ಅನ್ನುವಂಥದ್ದನ್ನ ಈಗ ಶಹೀದ್ ಹೇಳಿರೋದು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಆಗಿತ್ತು. ರಾಮ ಮಂದಿರ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇತ್ತು. ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವ ಪಡೆದಿದೆ ಉಗ್ರ ವೈದ್ಯೆಯ ಹೇಳಿಕೆ. ಅಯೋಧ್ಯೆ ಟಾರ್ಗೆಟ್ ಅಂತ ಹೇಳಿದ್ರು. ಅಯೋಧ್ಯೆಯಲ್ಲಿ ನವೆಂಬರ್ 25ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು, ನಿಗದಿಯಾಗಿತ್ತು. ಅಯೋಧ್ಯೆ ವಾರಣಾಸಿಯ ಉಗ್ರರ ಟಾರ್ಗೆಟ್ ಅನ್ನುವಂಥದ್ದನ್ನ ಈಗ ಶಹೀದ್ ಹೇಳಿರೋದು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಆಗಿತ್ತು. ರಾಮ ಮಂದಿರ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇತ್ತು. ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವ ಪಡೆದಿದೆ ಉಗ್ರ ವೈದ್ಯೆಯ ಹೇಳಿಕೆ. ಅಯೋಧ್ಯೆ ಟಾರ್ಗೆಟ್ ಅಂತ ಹೇಳಿದ್ರು. ಅಯೋಧ್ಯೆಯಲ್ಲಿ ನವೆಂಬರ್ 25ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು, ನಿಗದಿಯಾಗಿತ್ತು. ಅಯೋಧ್ಯೆ ವಾರಣಾಸಿಯ ಉಗ್ರರ ಟಾರ್ಗೆಟ್ ಅನ್ನುವಂಥದ್ದನ್ನ ಈಗ ಶಹೀದ್ ಹೇಳಿರೋದು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಆಗಿತ್ತು. ರಾಮ ಮಂದಿರ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇತ್ತು. ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವ ಪಡೆದಿದೆ ಉಗ್ರ ವೈದ್ಯೆಯ ಹೇಳಿಕೆ. ಅಯೋಧ್ಯೆ ಟಾರ್ಗೆಟ್ ಅಂತ ಹೇಳಿದ್ರು. ಅಯೋಧ್ಯೆಯಲ್ಲಿ ನವೆಂಬರ್ 25ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು, ನಿಗದಿಯಾಗಿತ್ತು. ಅಯೋಧ್ಯೆ ವಾರಣಾಸಿಯ ಉಗ್ರರ ಟಾರ್ಗೆಟ್ ಅನ್ನುವಂಥದ್ದನ್ನ ಈಗ ಶಹೀದ್ ಹೇಳಿರೋದು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಆಗಿತ್ತು. ರಾಮ ಮಂದಿರ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇತ್ತು. ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವ ಪಡೆದಿದೆ ಉಗ್ರ ವೈದ್ಯೆಯ ಹೇಳಿಕೆ. ಅಯೋಧ್ಯೆ ಟಾರ್ಗೆಟ್ ಅಂತ ಹೇಳಿದ್ರು. ಅಯೋಧ್ಯೆಯಲ್ಲಿ ನವೆಂಬರ್ 25ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು, ನಿಗದಿಯಾಗಿತ್ತು. ಅಯೋಧ್ಯೆ ವಾರಣಾಸಿಯ ಉಗ್ರರ ಟಾರ್ಗೆಟ್ ಅನ್ನುವಂಥದ್ದನ್ನ ಈಗ ಶಹೀದ್ ಹೇಳಿರೋದು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಆಗಿತ್ತು. ರಾಮ ಮಂದಿರ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇತ್ತು. ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವ ಪಡೆದಿದೆ ಉಗ್ರ ವೈದ್ಯೆಯ ಹೇಳಿಕೆ. ಅಯೋಧ್ಯೆ ಟಾರ್ಗೆಟ್ ಅಂತ ಹೇಳಿದ್ರು. ಅಯೋಧ್ಯೆಯಲ್ಲಿ ನವೆಂಬರ್ 25ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು, ನಿಗದಿಯಾಗಿತ್ತು. ಅಯೋಧ್ಯೆ ವಾರಣಾಸಿಯ ಉಗ್ರರ ಟಾರ್ಗೆಟ್ ಅನ್ನುವಂಥದ್ದನ್ನ ಈಗ ಶಹೀದ್ ಹೇಳಿರೋದು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಆಗಿತ್ತು. ರಾಮ ಮಂದಿರ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇತ್ತು. ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವ ಪಡೆದಿದೆ ಉಗ್ರ ವೈದ್ಯೆಯ ಹೇಳಿಕೆ. ಅಯೋಧ್ಯೆ ಟಾರ್ಗೆಟ್ ಅಂತ ಹೇಳಿದ್ರು. ಅಯೋಧ್ಯೆಯಲ್ಲಿ ನವೆಂಬರ್ 25ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು, ನಿಗದಿಯಾಗಿತ್ತು. ಅಯೋಧ್ಯೆ ವಾರಣಾಸಿಯ ಉಗ್ರರ ಟಾರ್ಗೆಟ್ ಅನ್ನುವಂಥದ್ದನ್ನ ಈಗ ಶಹೀದ್ ಹೇಳಿರೋದು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಆಗಿತ್ತು.
ರಾಮ ಮಂದಿರ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇತ್ತು. ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವ ಪಡೆದಿದೆ ಉಗ್ರ ವೈದ್ಯೆಯ ಹೇಳಿಕೆ. ಅಯೋಧ್ಯೆ ಟಾರ್ಗೆಟ್ ಅಂತ ಹೇಳಿದ್ಲು. ಅಯೋಧ್ಯೆಯಲ್ಲಿ ನವೆಂಬರ್ 25ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು, ನಿಗದಿಯಾಗಿತ್ತು. ಅಯೋಧ್ಯೆ ವಾರಣಾಸಿಯ ಉಗ್ರರ ಟಾರ್ಗೆಟ್ ಅನ್ನುವಂಥದ್ದನ್ನ ಈಗ ಶಹೀದ್ ಹೇಳಿರೋದು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಆಗಿತ್ತು. ರಾಮ ಮಂದಿರ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇತ್ತು. ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವ ಪಡೆದಿದೆ ಉಗ್ರ ವೈದ್ಯೆಯ ಹೇಳಿಕೆ. ಅಯೋಧ್ಯೆ ಟಾರ್ಗೆಟ್ ಅಂತ ಹೇಳಿದ್ಲು. ಅಯೋಧ್ಯೆಯಲ್ಲಿ ನವೆಂಬರ್ 25ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು, ನಿಗದಿಯಾಗಿತ್ತು. ಅಯೋಧ್ಯೆ ವಾರಣಾಸಿಯ ಉಗ್ರರ ಟಾರ್ಗೆಟ್ ಅನ್ನುವಂಥದ್ದನ್ನ ಈಗ ಶಹೀದ್ ಹೇಳಿರೋದು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಆಗಿತ್ತು. ರಾಮ ಮಂದಿರ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇತ್ತು. ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವ ಪಡೆದಿದೆ ಉಗ್ರ ವೈದ್ಯೆಯ ಹೇಳಿಕೆ. ಅಯೋಧ್ಯೆ ಟಾರ್ಗೆಟ್ ಅಂತ ಹೇಳಿದ್ಲು. ಅಯೋಧ್ಯೆಯಲ್ಲಿ ನವೆಂಬರ್ 25ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು, ನಿಗದಿಯಾಗಿತ್ತು. ಅಯೋಧ್ಯೆ ವಾರಣಾಸಿಯ ಉಗ್ರರ ಟಾರ್ಗೆಟ್ ಅನ್ನುವಂಥದ್ದನ್ನ ಈಗ ಶಹೀದ್ ಹೇಳಿರೋದು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಆಗಿತ್ತು. ರಾಮ ಮಂದಿರ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇತ್ತು. ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವ ಪಡೆದಿದೆ ಉಗ್ರ ವೈದ್ಯೆಯ ಹೇಳಿಕೆ. ಅಯೋಧ್ಯೆ ಟಾರ್ಗೆಟ್ ಅಂತ ಹೇಳಿದ್ಲು. ಅಯೋಧ್ಯೆಯಲ್ಲಿ ನವೆಂಬರ್ 25ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು, ನಿಗದಿಯಾಗಿತ್ತು. ಅಯೋಧ್ಯೆ ವಾರಣಾಸಿಯ ಉಗ್ರರ ಟಾರ್ಗೆಟ್ ಅನ್ನುವಂಥದ್ದನ್ನ ಈಗ ಶಹೀದ್ ಹೇಳಿರೋದು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಆಗಿತ್ತು. ರಾಮ ಮಂದಿರ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇತ್ತು. ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವ ಪಡೆದಿದೆ ಉಗ್ರ ವೈದ್ಯೆಯ ಹೇಳಿಕೆ. ಅಯೋಧ್ಯೆ ಟಾರ್ಗೆಟ್ ಅಂತ ಹೇಳಿದ್ಲು. ಅಯೋಧ್ಯೆಯಲ್ಲಿ ನವೆಂಬರ್ 25ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು, ನಿಗದಿಯಾಗಿತ್ತು. ಅಯೋಧ್ಯೆ ವಾರಣಾಸಿಯ ಉಗ್ರರ ಟಾರ್ಗೆಟ್ ಅನ್ನುವಂಥದ್ದನ್ನ ಈಗ ಶಹೀದ್ ಹೇಳಿರೋದು.